ಮತ್ತಷ್ಟು ಅಪ್ಡೇಟ್ಸ್ ನಮಗೆ ಸಿಗ್ತಾ ಇದೆ. ಅಸ್ಸಾಂನಲ್ಲಿ ಹಿಮಂತ ಬಿಸ್ವಾ ಸಖತ್ ಓಪನಿಂಗ್ ಪಡೆದುಕೊಂಡಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. 9 ಕ್ಷೇತ್ರಗಳಲ್ಲಿ ಬಿಜೆಪಿ ನಾಗಾಲೋಟವನ್ನು ಮುನ್ನಡೆಸ್ತಾ ಇದೆ. ಆದರೆ ಕಾಂಗ್ರೆಸ್ ಇನ್ನೂ ಖಾತೆನೇ ಓಪನ್ ಮಾಡಿಲ್ಲ. 2016ರಿಂದ ಅಸ್ಸಾಂನಲ್ಲಿ ಕಾಂಗ್ರೆಸ್ಗೆ ಕ್ಯಾ ರೇ ಅಂತ ಕೇಳೋರು ಭಾಳ ಜನ ಇಲ್ಲ. ಯಾಕೆಂದರೆ ತರುಣ್ ಗೊಗೊಯ್ ಮುಖ್ಯಮಂತ್ರಿಗಳಾಗಿದ್ದರು. ಅದಾದ ನಂತರದಲ್ಲಿ ಗೌರವ್ ಗೊಗೊಯ್ ಇವಾಗ ಕ್ಯಾಬಿನೆಟ್ನಲ್ಲಿದ್ದಾರೆ. ಕ್ಯಾಬಿನೆಟ್ ಇನ್ ದಿ ಸೆನ್ಸ್ MP ಆಗಿ ನಿಂತಿದ್ದಾರೆ. ಅವರು ಈ ಒಂದು ಸಂದರ್ಭದಲ್ಲಿ ಏನು ಮಾಡ್ಬೋದು ಅನ್ನೋದು ಬಹಳ ಜನರಿಗೆ ಪ್ರಶ್ನೆ ಆಗಿತ್ತು. ಹಿಮಂತ ಬಿಸ್ವಾ ಶರ್ಮಾ ಇದ್ದಾರಲ್ಲ, ಸರ್ಬಾನಂದ್ ಸೋನೋವಾಲ್ ಅವರ ಮೂಲಕ ಸಿಕ್ಕಂಥ ಆ ಒಂದು ಸೀಟನ್ನು ಭಾಳ ನೀಟಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. ಅಲ್ಲೂ ಕೂಡ ಅಷ್ಟೇ BJP ಅಸ್ಸಾಂ ಗಣ ಪರಿಷತ್ನ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದೆ. ಆಮೇಲೆ ಬೋಡೋ ಫ್ರಂಟ್ಲೈನ್ ಪಾರ್ಟಿ ಇದೆಯಲ್ಲ, ಆ ಬೋಡೋ ಫ್ರಂಟ್ಲೈನ್ ಪಾರ್ಟಿ ಜೊತೆಗೂ ಕೂಡ BJP ತನ್ನ ದೊಡ್ಡ ಮಟ್ಟದ ಒಂದು ಕೋಅಲೈಷನನ್ನು ಅಥವಾ ಅಲಯನ್ಸನ್ನು ಅಲ್ಲಿ ಮಾಡಿಕೊಂಡಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ವಿಷಯಕ್ಕೆ ಬಂದಾಗ ಕಾಂಗ್ರೆಸ್ಸು ಆಲ್ ಇಂಡಿಯಾ ಹಿಲ್ ಪಾರ್ಟಿ ಮತ್ತು AJP ಈ ಥರದ ಪಾರ್ಟಿಗಳ ಜೊತೆಗೆ ಅಲ್ಲಿ ಅಸ್ಸಾಂನಲ್ಲಿ ತನ್ನ ಅಲಯನ್ಸನ್ನು ಮಾಡಿಕೊಂಡು ಮುನ್ನುಗ್ತಾ ಇದೆ, ಸಾಕ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಇನ್ನೂ ಕೂಡ ಅಕೌಂಟ್ ಓಪನ್ ಮಾಡಿಲ್ಲ. ಆದರೆ ನೆನಪಿರಲಿ ನಿಮಗೆ, ಕಾಂಗ್ರೆಸ್ನಲ್ಲಿ ಅಸ್ಸಾಂ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಅಪ್ಡೇಟ್ಗಳು ನಾನು ಆಮೇಲೆ ಹೇಳ್ತೀನಿ.